ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು ಖಾರ ಬೂಂದಿ ಪಲ್ಯ, ಸಜ್ಜಿಗೆ ಕೇಕು, ಟೊಮ್ಯಾಟೊ ತೊಕ್ಕು, ಬ್ರೆಡ್ ಬೋಂಡಾ. ಯಾವಾಗ ನಮ್ಗೆ ಸುಲಭವಾಗಿ ಒಂದು ವಸ್ತು ಸಿಗುತ್ತೋ ಅದ್ರ ಬೆಲೆ ಗೊತ್ತಾಗಲ್ಲ. ಆದ್ರೆ ಆ ವಸ್ತುವಿನ ಬೆಲೆ ಗೊತ್ತಾದಾಗ ಅದು ಅಷ್ಟೇ ಸುಲಭವಾಗಿ ಸಿಗೋದು ಇಲ್ಲ ಅಲ್ವಾ? ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮನ ಶುರು ಮಾಡಲೇಬೇಕು. ಆದ್ರೆ ಶುರು ಮಾಡೋದಕ್ಕಿಂತ ಮುಂಚೆ ಖಂಡಿತ ಸೆಲೆಬ್ರಿಟಿ ಗೆಸ್ಟ್ ಇರ್ಲೇಬೇಕಲ್ವಾ? ಯಾರು ಇವತ್ತಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ವಿಶೇಷ ಅತಿಥಿ? ಎಸ್, ಇವ್ರು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾರೆ. ಮನೆ ಮಗಳು ಅಂತಾನೆ ಹೇಳ್ಬೋದು. ಅವ್ರನ್ನ ನೋಡಿದ ತಕ್ಷಣ ಈ ಹುಡುಗಿ ನಮ್ಮನೆ ಹುಡುಗಿಯಪ್ಪ ಅಂತ ಅನ್ಸೋ ಅಷ್ಟು ಮುದ್ದಾಗಿರೋ ಅಂತ ಪದ್ಮಿನಿ ಅವರು, ಹಾಗೆ ಅವರ ಓರ್ಗಿತ್ತಿ ಕೂಡ ಅವ್ರ ಜೊತೆಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಪದ್ಮಿನಿ ಬನ್ನಿ. ನಮಸ್ಕಾರ. ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ನನ್ ಪದ್ಮಿನನ್ನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ನಮ್ಮನೆ ಹುಡುಗಿ, ಐ ಥಿಂಕ್ ಒಂಥರ ಮಹಾಲಕ್ಷ್ಮಿ ಕಳೆ. ಇದನ್ನೇನು ಹೊಗಳ್ಬೇಕು ನಾನು ಹೇಳ್ತಿಲ್ಲಪ್ಪ, ಯಾರಿಗೆ ಆಗ್ಲಿ ಅನ್ನಿಸ್ಬೋದು, ನಮ್ಮನೆ ನನ್ ತಂಗಿ ತರ ಇದ್ದಾಳಲ್ಲ, ಅಥವಾ ನಮ್ಮನೆ ಸೊಸೆ ತರ ಇದ್ದಾಳಲ್ಲ, ಈ ತರ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ, ಈ ತರದೆಲ್ಲ ಆಲೋಚನೆಗಳು ಬರುತ್ತೆ. ಯಾಕಂದ್ರೆ ತುಂಬಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀರಾ, ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದೀರಾ. ಸೊ ನಿಮ್ಮನ್ನ ನೋಡಿದ ತಕ್ಷಣ ಅನ್ಸೋ ತುಂಬಾ ಮುದ್ದಾಗಿದ್ದಾಳೆ ಹುಡುಗಿ ಅಂತ. ಹೇಳಿ ಪದ್ಮಿನಿ. ವೀಕ್ಷಕ್ರೆ, ಮುದ್ದಾಗಿದ್ದಾಳೆ ಅಂತ ಹೇಳಿದ್ರಲ್ಲ, ಅದು ನಿಜಾನ ಸುಳ್ಳು ಅದ್ ನಂಗೆ ಗೊತ್ತಿಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಹೇಳಿದ್ರಲ್ಲ, ಅದು ಮಾತ್ರ ಸುಳ್ಳು. ಆಕ್ಚುಲಿ ನಂಗೆ ಅಡಿಗೆ ಮಾಡಕ್ಕೆ ಬರಲ್ಲ. ಮನೆಯಲ್ಲಿ ಯಾವಾಗ್ಲೂ ಓರ್ಗಿತ್ತಿನೇ ಮಾಡ್ತಿರ್ತಾಳೆ ಅತ್ತೆ ಅಥವಾ ಓರ್ಗಿತ್ತಿ. ನಾನು ಅವ್ರು ಮಾಡೋದನ್ನ ತಿನ್ಬಿಟ್ಟು ಏನೋ ಹೆಸರಿಡೋದು ಈ ತರ ಮಾಡ್ತಿರ್ತೀನಿ. ಕಳ್ಸಿ. ಸೊ ಪ್ರೂವ್ ಮಾಡ್ಬಿಟ್ರಿ ಹಾಗಾದ್ರೆ ಅಡಿಗೆ ಮಾಡಲ್ಲ? ಇಲ್ಲ, ಬರೋದೇ ಇಲ್ಲ ಅಂತ ಹೇಳ್ತಿಲ್ಲ, ಏನೋ ಸಣ್ಣ ಪುಟ್ಟದ್ದು ಅಷ್ಟೇ. ಸೊ ಹಾಗಾದ್ರೆ ಈಗ ನನಗೇನು ಮಾಡಿಸಿ ತಿನ್ಸಲ್ಲ? ಹಾಗಾದ್ರೆ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಯಾವ್ದು ಗೊತ್ತಾ? ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ. ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ. ಸೊ ಹೆಸರಂತೂ ಹೇಳಕ್ ಇಷ್ಟು ಕಷ್ಟವಾಗಿದೆ, ಮಾಡೋದು ಅಷ್ಟೇ ಕಷ್ಟನಾ? ಮಾಡೋದು ತುಂಬಾ ಈಸಿ, ಆದ್ರೆ ಸ್ವಲ್ಪ ಬಿಲ್ಡಪ್ ಕೊಡ್ಬೇಕು ಅಂತ ಇದಕ್ಕೆ ಆಂಧ್ರ ಸ್ಟೈಲ್ ಅಂತ ಹೆಸರಿಟ್ಟಿದೆ. ಗೊತ್ತಾ, ನಮ್ ಯಜಮಾನ್ರು ಯಾವಾಗ್ಲೂನು ಎಲ್ಲಾ ಹೆಂಡತಿದಿರುನು ತುಂಬಾ ವೆರೈಟಿ ಅಡಿಗೆ ಮಾಡ್ತಿರ್ತಾರೆ. ನೀ ಏನು ಮಾಡಲ್ಲ, ನಿಂಗೆ ಏನು ಬರೋದಿಲ್ಲ ಅಂತ ಬೈತಾ ಇರ್ತಾರೆ. ನಾನ್ ಏನಪ್ಪ, ಯಾವಾಗ ನೋಡಿದ್ರು ಏನಾದ್ರು ಏನ್ ಮಾಡಿದ್ರು ಏನು ಹೇಳೋದೇ ಇಲ್ಲ. ಇವರು ಚೆನ್ನಾಗಿದೆ ಅಂತಾನೂ ಹೇಳಲ್ಲ, ವೆರೈಟಿ ಆಗಿದೆ ಅಂತಾನೂ ಹೇಳಲ್ಲ, ಏನೂ ಇಲ್ಲ. ಆದ್ರೆ ಅಕ್ಕನ್ ಕೇಳ್ದೆ, ಏನ್ ಮಾಡೋದು, ಯಾವಾಗ್ಲೂ ಹೀಗೆ ಹೇಳ್ತಿರ್ತಾರಲ್ಲ ಅಂತ. ಅದಕ್ಕೆ ನಾನ್ ಮಾಡ್ತೀನಲ್ಲ ಬೂಂದಿ ಪಲ್ಯ, ಅದಕ್ಕೆ ಆಂಧ್ರ ಸ್ಟೈಲ್ ಬೂಂದಿ. ಆಕ್ಚುಲಿ ಇದು ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಮಾಡಲ್ಲ. ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ ಅಂತ ಹೆಸರಿಟ್ಟು ಮಾಡ್ಕೊಡು, ಆಗ ಅವ್ರು ಏನ್ ಹೇಳ್ತಾರೆ ಅಂತ ನೋಡುಂತೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಮಾಡ್ಕೊಟ್ಟೆ. ನೋಡು, ನಿನಗೋಸ್ಕರ ನಾನು ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ ಮಾಡಿದೀನಿ, ಎಷ್ಟು ಕಷ್ಟಪಟ್ಟು ಅಂತ. ಆಮೇಲೆ ಅವ್ರು ಹೇಳಿದ್ರು, ಎಲ್ಲಾ ಫ್ರೆಂಡ್ಸ್ ಹತ್ರನು ಹೇಳ್ಕೊಂಡ್ ಬಂದ್ರು, ನಾನು ಹೆಂಡತಿ ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ. ಆಕ್ಚುಲಿ ಇದು ತುಂಬಾ ಈಸಿ ಮಾಡೋದು. ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ ನನಗೋಸ್ಕರ ಕಲ್ತ್ಕೊಂಡೆ ಸಖತ್ ಬಿಲ್ಡಪ್. ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ ಮಾಡೇನೋ ಕೊಟ್ಬಿಟ್ಟು ತುಂಬಾ ಈಸಿ, ತುಂಬಾ ಸಿಂಪಲ್. ಹೌದಾ? ಶುರು ಮಾಡ್ಬಿಡೋಣ. ಎಷ್ಟು ಸಿಂಪಲ್. ನಾನು ನಮ್ಮ ಯಜಮಾನ್ರಿಗೆ ಮಸ್ಕ ಹೊಡಿಬೇಕಂದ್ರೆ ಮಾಡ್ಕೊಡ್ತೀನಿ. ಶುರು ಮಾಡೋಣ. ಸೊ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಡಿ. ಎಣ್ಣೆ, ಆನಿಯನ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಖಾರ ಬೂಂದಿ, ಚಿಲ್ಲಿ ಪೌಡರ್, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಗರಂ ಮಸಾಲ ಪೌಡರ್. ಶುರು ಮಾಡೋಣ. ಸೊ ಫಸ್ಟ್ ಪ್ರಾಸೆಸ್, ಪಾನಿ. ಎಷ್ಟು ಬೇಕಾಗುತ್ತೆ? ಸ್ವಲ್ಪ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಆಂಧ್ರ ಸ್ಟೈಲ್ ಅಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ. ತಿಂದಷ್ಟು ನಂತರ ದಪ್ಪ ಆಗ್ತಾರೆ. ಫ್ಯಾಟ್ ಅದು ಡಿಪೆಂಡ್ಸ್ ಅಷ್ಟೇ. ಸಾಕಾ? ಸಾಕು. ನಿಮ್ ತರ ಸ್ಮಾರ್ಟ್ ಆಗ್ಬೇಕಂದ್ರೆ ಎಣ್ಣೆ ಕಮ್ಮಿ ತಿನ್ಬೇಕು. ನಾನು ಸ್ಮಾರ್ಟ್ ಆಗಿದ್ದೀನಾ? ಹಾಗಂತ ಅನ್ಕೊಂಡಿದೀನಿ. ಓಕೆ, ಇದು ಸ್ವಲ್ಪ ತುಂಬಾ ಇಷ್ಟಪಟ್ಟು ಮಾಡೋದು ಇದೆ ಅನ್ಕೊಂಡಿದೀನಿ. ಓಕೆ, ಮನೇಲಿ ತುಂಬಾ ಈಸಿ. ಓಕೆ, ಆವಾಗ್ಲೇ ಹೇಳಿದ್ ನಾನು. ಜಾಸ್ತಿ ಬಿಲ್ಡಪ್ ಕೊಡ್ಬೇಕು ಅಂದ್ರೆ ಅಂತಂದ್ರೆ ಮಾಡಕ್ ಬರದೇ ಇದ್ರು ಬಿಲ್ಡಪ್ ಬೇಕಲ್ವಾ? ಸೊ ನಿಮ್ದು ಜಾಯಿಂಟ್ ಫ್ಯಾಮಿಲಿನ ಹೇಗೆ? ಹೌದು. ಓಕೆ, ಮನೇಲಿ ಅತ್ತೆ, ಮಾವ, ಹಸ್ಬೆಂಡ್, ಅವ್ರ ತಮ್ಮ. ಓಕೆ, ಸೊ ಈರುಳ್ಳಿ ಹಾಕ್ತಾ ಇದೀನಿ. ಬಟ್ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಬ್ರೌನಿಶ್ ಬರ್ಬೇಕು. ಸೊ ಸಿನಿಮಾಗಳಲ್ಲೂ ಆಕ್ಟ್ ಮಾಡ್ತಾ ಇದೀರಾ ಪದ್ಮಿನಿ? ಹೇಗೆ ಇವಾಗ? ಈಗ ಸದ್ಯಕ್ಕಿಲ್ಲ, 2 years ಬ್ಯಾಕ್ ಮಾಡ್ತಿದ್ದೆ. ಮದ್ವೆ ಆದ್ಮೇಲೆ ಸೀರಿಯಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಸಿನಿಮಾ ಯಾವ್ದು ಜಾಸ್ತಿ ಮಾಡಕ್ ಆಗ್ತಿಲ್ಲ. ಎಷ್ಟು ಸಿನಿಮಾಗಳಲ್ಲಿ ನೀವು ಒಂದು ಅಪ್ರಾಕ್ಸ್ ಎಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರ್ಬೋದು? 5 or 6 ಮೂವೀಸ್. 5 or 6. ಅದ್ರಲ್ಲೂ ಒಂದು ಪಾತ್ರ ಮಾಡಿದ್ರು ಅದು ತುಂಬಾ ಗುರುತಿಸ್ಕೊಳ್ಳುವಂತ ಪಾತ್ರಗಳನ್ನ ಮಾಡಿದ್ದೀರಾ, ಸುಮ್ನೆ ಬಂದ್ ಹೋಗುವಂತ. ಹೌದು. ಸೊ ಒಂಥರ ಹೋಮ್ಲಿ, ತುಂಬಾ ಮಾಡ್ ಅಂತ ಹೇಳಕ್ ಇಲ್ಲ. ಆಕ್ಚುಲಿ ನಾನು ಮಾಡ್ ಇಷ್ಟಪಡಲ್ಲ. ಅದೇ ತಂಗಿ ರೋಲ್, ಸುದೀಪ್ ತಂಗಿಯಾಗಿ ನಾನು ಕಿಚ್ಚ ಹುಚ್ಚ ಮಾಡಿದ್ದೆ. ಶ್ರೀ ಫಿಲ್ಮ್ ಅಲ್ಲಿ ವಿಜಯ ರಾಘವೇಂದ್ರ ತಂಗಿ ಮಾಡಿದ್ದೆ. ಆಕ್ಚುಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ.
ನನ್ನ ನಂತರ ಗುಂಡಕ್ಕಾಗ್ಬೇಕಂತಂದ್ರೆ ನಡೆಯುತ್ತೆ, ಪರವಾಗಿಲ್ಲ. ಅಷ್ಟೇ. ಓಕೆ, ನಂತರ ಸ್ಮಾರ್ಟ್ ಆಗ್ಬೇಕಂದ್ರೆ ಎಣ್ಣೆ ಕಮ್ಮಿ ಆಗುತ್ತೆ. ಓಕೆ, ಬ್ರೌನ್ ಆಯ್ತು. ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಬೇಕು. ಸೊ ಖಾರದ ಪುಡಿ ಹಾಕೋಬೇಕು. ಸೊ ಅದರಿಂದ ಚಿಲ್ಲಿ ಸ್ವಲ್ಪ ಕಡಿಮೆ, ಸ್ವಲ್ಪ ಕಮ್ಮಿ ಸ್ವಲ್ಪ ಕಮ್ಮಿ. ಇದಕ್ಕೆ ಒಂಚೂರು ಅರಿಶಿನ. ಅಂದ್ರೆ ಯಾವುದೇ ಅಡಿಗೆ ಮಾಡಿದ್ರು ಅರಿಶಿನ ಇರ್ಬೇಕು ಅಂತ ಬಳಸೋದು. ವಾಟರ್ ಬೇಕು. ನೀರ್ ಕೊಡ್ಲಾ? ಹಾಕ್ಲಾ? ಹಾಕಿ. ಸ್ವಲ್ಪ ಸ್ವಲ್ಪ ಸಾಕ? ಹಾಕಿ. ಇನ್ನು ಸ್ವಲ್ಪ ಹಾಕ್ಬೋದು. ಓಕೆ, ಸಾಕು. ಇದು ಸ್ವಲ್ಪ ಬ್ರೌನ್ ಜಾಸ್ತಿ ಆಗಿದೆ. ಆಕ್ಚುಲಿ ಇನ್ನೂ ಸ್ವಲ್ಪ ಬೇಗನೆ ಹಾಕ್ಬೇಕು. ನೀವು ಮಾತಾಡ್ತಾ ಇದ್ರಲ್ಲ, ನಾನು ಮಾತಾಡ್ಬಿಟ್ಟೆ. ನಾನು ಮೊದಲೇ ಅಡಿಗೆನಲ್ಲಿ ಎಲ್ಬೋರ್ಡು ಹಾಗೆ ಅಲ್ಲ, ಬಿಲ್ಡಪ್ ಕೊಟ್ಟಿದ್ರಲ್ಲ ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ನಾನು ಹಂಗ ಅನ್ಕೊಂಡೆ ಅಲ್ವಾ. ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್. ಚಿಲ್ಲೀಸ್ ಆಲ್ರೆಡಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಸ್ವಲ್ಪ, ಅದು ಸ್ವಲ್ಪ, ಚಿಲ್ಲಿನೂ ಸ್ವಲ್ಪ. ಗರಂ ಮಸಾಲಾ ಪೌಡರು ಟೇಸ್ಟ್ಗೆ ಅಂತ ಒಂಚೂರು ಹಾಕಿದ್ದೀರಾ? ಚೂರಷ್ಟೇ. ಅಂದ್ರೆ ಜಾಸ್ತಿ ಹಾಕಿದ್ರೆ ಘಾಟ್ ಹೊಡಿಯುತ್ತೆ. ಈಗ ಉಪ್ಪು ಹಾಕ್ಬಿಡೋಣ. ಸಾರಿ, ಸ್ವಲ್ಪ ಉಪ್ಪು ಆಡ್ ಮಾಡಿ ರುಚಿಗೆ. ಸೊ ಆಲ್ರೆಡಿ ನೀವು ಖಾರ ಬೂಂದಿ ಏನ್ ತಗೊಂಡಿದ್ರೆ ಅದ್ರಲ್ಲಿ ಉಪ್ಪಿರುತ್ತೆ. ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಆನಿಯನ್ ಇರುತ್ತೆ, ಹಸಿಮೆಣಸಿನಕಾಯಿ ಇರುತ್ತೆ, ಚಿಲ್ಲಿ ಪೌಡರ್ ಇರುತ್ತೆ. ಸೊ ಈಗ ಖಾರ ಬೂಂದಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಇದು ಕ್ರಿಸ್ಪಿ ಆಗ್ಬೇಕು ಅಂತಂದ್ರೆ ಬೇಗ ತೆಗಿಬೇಕು. ಸ್ವಲ್ಪ ನಮ್ಗೆ ಮೆತ್ತಗ್ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಬಾಯ್ಲ್ ಮಾಡ್ಬೇಕು. ಬಟ್ ಇದು ಯಾವ ತರ ಚೆನ್ನಾಗಿರುತ್ತೆ? ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿಲ್ಲ. ಆಕ್ಚುಲಿ ಇದು ಚಪಾತಿಗೆಲ್ಲ ಕ್ರಿಸ್ಪಿ ಆಗೇ ಚೆನ್ನಾಗಿರುತ್ತೆ. ಸೊ ಈಗ ಚಪಾತಿ ಜೊತೆ ತಿನ್ಬೋದು? ಚಪಾತಿ ಜೊತೆನೂ ತಿನ್ಬೋದು, ಅನ್ನಕ್ಕೂ ಕಲ್ಸ್ಕೋಬಹುದು. ಸೊ ಈ ಒಂದು ರೆಸಿಪಿ ಅಂದ್ರೆ ತುಂಬಾನೇ ನೀವು ಇನ್ಸ್ಟೆಂಟ್ ಆಗಿ ಮಾಡೋಂತ ಈ ಒಂದು ರೆಸಿಪಿನ ಯಾರ ಹತ್ರ ಕಲ್ತಿದ್ರು? ಅಕ್ಕ. ಸ್ವಲ್ಪ ಹಾಕೋಣ. ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ಇದು. ತೆಗೆದ್ಬಿಡೋಣ. ಈಗ ಆಗಿದ್ಯಾ? ಆಗಿದೆ. ಆಫ್ ಮಾಡ್ಲಾ? ಓಕೆ. ಡೆಕೋರೇಷನ್ಗೆ ಅಂತ ಕೊತ್ತಂಬರಿ ಸೊಪ್ಪು ಇದಕ್ಕೂ ಹಾಕ್ಬೋದು. ಅಶ್ವಿನಿ, ನಿಮ್ಮ ಮನೆ ಮಗಳು ಮುದ್ದಾಗಿರುವಂತ ಪದ್ಮಿನಿ ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ ರೆಡಿ ಮಾಡ್ಕೊಟ್ಟಿದ್ದ. ಪದ್ಮಿನಿ ಮಾಡ್ಕೊಟ್ಟಿರೋದು? ಓಕೆ, ಬೇಡ ನಾನು ತಿಂತೀನಿ. ಪರವಾಗಿಲ್ಲ. ಪದ್ಮಿನಿ ವಿತ್ ಸೋ ಮಚ್ ಆಫ್ ಲವ್ ಬಿಸಿ ಬಿಸಿ ತಿನ್ಸ್ಬಿಟ್ಟು ಆಮೇಲೆ ಎಕ್ಸ್ಪ್ರೆಷನ್ ಬರಲ್ಲಮ್ಮ. ತಿನ್ನಮ್ಮ. ಇನ್ನಾದ್ರೂ ಕಮ್ಮಿನೋ ಜಾಸ್ತಿನೋ ಆಗಿದ್ರೆ ಬೈಕೋಬೇಡ. ಮುದ್ದು ಮುದ್ದಾಗಿರೋ ಹುಡುಗಿ ತಿನ್ಸವಾಗ ಉಪ್ಪು ಕಮ್ಮಿನಾ, ಅದು ಜಾಸ್ತಿನಾ, ಅದು ಖಾರ ಜಾಸ್ತಿನಾ? ನಂಗೆ ಗೊತ್ತು ಕೆಟ್ಟೋಗಿದೆ ಅಂತ. ಏನ್ ಅಷ್ಟು ಸಸ್ಪೆನ್ಸು? ಚೆನ್ನಾಗಿಲ್ವಾ? ಮುದ್ದು ಮುದ್ದಾಗಿ ನಮ್ಮನೆ ಹುಡುಗಿ ಮಾಡ್ಕೊಟ್ಟಿರೋ ಅಂತ ಆಂಧ್ರ ಸ್ಟೈಲ್ ಬೂಂದಿ ಪಲ್ಯ ಚೆನ್ನಾಗಿದೆ ತಾನೆ? ಅಮ್ಮ ಸದ್ಯ ನಾನೇನು ಹೇಳಿಲ್ವಲ್ಲ ಇನ್ನು. ಆಯ್ತು ಹೇಳಿ. ಅಲ್ಲ, ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ, ಬೇಗ ಹೇಳಿ ಪ್ಲೀಸ್. ನಾನು ಅವಾಗ್ಲೇ ಏನಂದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀರಿ ಅಂದ್ರೆ ನಾನು ಚೆನ್ನಾಗಿದ್ದೀನಿ ಅಲ್ವಾ ಹೇಳಿ ಫಸ್ಟ್. ಆಗ್ಲೇನೆ ಹೇಳದ್ನಲ್ಲ ಸ್ಮಾರ್ಟ್ ಆಗಿದ್ದೀರಾ ಅಂತ, ಇದಕ್ಕಿಂತ ಇನ್ನೇನ್ ಹೇಳ್ಬೇಕು? ಥ್ಯಾಂಕ್ ಯು. ಸೊ ಖುಷಿ ಆಗ್ಬಿಟ್ಟು ಸೂಪರ್ ಆಗಿದೆ. ಥ್ಯಾಂಕ್ಸ್, ವೆರಿ ನೈಸ್. ನನ್ಗಿದು ಆಯ್ತು. ನಿಮಗೆ ಬೇಡವಾ? ಮನೆಗೆ ತಗೊಂಡೋಗ್ತೀನಿ. ಅದಕ್ಕಿಂತ ಮುಂಚೆ ಸೋ ಸ್ವೀಟ್. ಸೊ ನೀವು ಕೂಡ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನೀವು ಮಾಡಿರೋದಲ್ವಾ? ಭಯ ಆಗ್ತಿದೆ. ಇಲ್ಲ ಪರವಾಗಿಲ್ಲ. ಪರವಾಗಿಲ್ಲ, ತಿನ್ಬೋ ತಾನೆ? ತಿನ್ನಿ, ಚಿಂದಿ ಉಡಾಯಿಸಿ ತಿನ್ನಿ. ನಾನಿದ್ದೀನಿ. ಐ ಓಕೆ? ಯು ಸ್ಟಿಲ್ ಓಕೆ? ಯು ಸ್ಟಿಲ್ ಓಕೆ? ಅಂದ್ರೆ ಸೂಪರ್ ಅಂತ ಅರ್ಥ ಅಲ್ವಾ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಅಕ್ಕ ಹೇಳ್ಕೊಟ್ರದು. ಸೊ ಯಜಮಾನ್ರೆಲ್ಲ ಕೋಪ ಎಲ್ಲ ಮಾಡ್ಕೊಂಡಾಗ ಮಸ್ಕ ಹೊಡಿಯೋಕೆ ಬಟ್ರೆಲ್ಲ ಹಾಕೋದ್ ಬೇಡ, ಇದು ಮಾಡ್ಕೊಟ್ರೆ ಸಾಕು. ಯಾಕಂದ್ರೆ ಬರೋದು ಅದೊಂದೇ ಅಲ್ವಾ? ಓಕೆ. ಆಂಧ್ರ ಸ್ಟೈಲ್ ಖಾರ ಬೂಂದಿ ಪಲ್ಯ ಮಾಡುವ ವಿಧಾನ: ಒಂದು ಬಾಣಲಿಗೆ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ.
ನಂತರ ಇದಕ್ಕೆ ನೀರನ್ನು ಹಾಕಿ ಕುದಿಸಿ. ಇದಾದ ನಂತರ ಖಾರ ಬೂಂದಿ ಹಾಕಿ ಅದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ಕೊತ್ತಂಬರಿಯಿಂದ ಅಲಂಕರಿಸಿದರೆ ಈಗ ಆಂಧ್ರ ಸ್ಟೈಲ್ ಖಾರ ಬೂಂದಿ ಪಲ್ಯ ಸವಿಯಲು ಸಿದ್ಧ. ಓಕೆ, ಸೊ ಕವಿತಾ, ಹಾಯ್. ಹಾಯ್, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಹೇಗಿದ್ದೀರಾ? ಸೂಪರ್ ಸೂಪರ್ ಆಗಿ ಮೀನ್ಸ್ತಾ ಇದ್ದೀರಾ, ಗೊತ್ತಾಗ್ತಿದೆ ನನ್ಗೆ. ಪದ್ಮಿನಿ ಅವರ ಓರ್ಗಿತ್ತಿ ನೀವು. ಸೊ ಮನೇಲಂತೂ ಅಡಿಗೆನೆ ಮಾಡಲ್ವಂತೆ ನಮ್ ಪದ್ಮಿನಿ. ನಾವಂತೂ ನಮ್ಮನೆ ಹುಡುಗಿ ಅಂತ ದಿನಾನಿತ್ಯ ಟಿವಿಲಿ ನೋಡ್ತಿರ್ತೀವಿ. ಏನ್ ಅವ್ರ ಸೀಕ್ರೆಟ್ ಒಂದ್ ಸ್ವಲ್ಪ ಹೇಳಿ. ಏನಿಲ್ಲ, ಶೂಟಿಂಗ್ ಹೋಗ್ತಾರಲ್ವಾ, ಹಾಗಾಗಿ ಮನೇಲಿ ಸ್ವಲ್ಪ ಅಡ್ಗೆ ಮಾಡೋದ್ ಕಡಿಮೆ. ಬಟ್ ನಾನು ಮಾಡೋದಿಲ್ಲ, ನಮ್ಮ ಅತ್ತೆನೆ ಜಾಸ್ತಿ ಮಾಡೋದು. ಇಬ್ರು ಸೊಸೆಂದಿ ಸರಿಯಾಗಿದ್ದೀರಾ ಹಂಗಾರೆ. ಓಕೆ, ನಮ್ಮ ಹಸ್ಬೆಂಡ್ ಹೇಳ್ತಾನೆ, ಇವ್ರ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ ಅಡ್ಗೆನೆ ಮಾಡೋದಿಲ್ಲ ಸೋಂಬೇರಿಗಳು ಅಂತ. ಆದ್ರೂನು ಇವ್ರಿಲ್ಲ ಅಂದ್ರೆ ನಾನ್ ಸ್ವಲ್ಪ ಟ್ರೈ ಮಾಡ್ತೀನಿ. ಇವಾಗ ಮಾಡೋಣ ಅಂತ ಬಂದಿದೀನಿ. ವೆರಿ ಸ್ವೀಟ್ ಆಫ್ ಯು. ಓಕೆ, ಇಬ್ರು ಯಾವಾಗ್ಲೂ ಹೀಗೆ ಇರಪ್ಪ, ಹಿಂಗ್ ಆಗ್ಬಿಡ್ಬೇಡಿ. ಆಮೇಲೆ ಎಲ್ಲರೂ ಹೇಳ್ತಾರೆ ಅಡಿಗೆ ಮನೇಲಿ ಒಂದಿಕ್ಕಲ್ಲಿ ನಾವ್ ಮಾಡ್ತೀರ, ಒಂದಿಕ್ಕಲ್ಲಿ ಅವ್ರು ಅನ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಆಗೋದ್ ಬೇಡ, ಖುಷಿಯಾಗಿ ಹೀಗೇನೆ. ಸೊ ನಿಮ್ಮ ಬೆಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ? ಸಜ್ಜಿಗೆ ಕೇಕ್. ಸಜ್ಜಿಗೆ ಕೇಕಾ? ಸಜ್ಜಿಗೆ ಕೇಕ್ ಅಂದ್ರೆ ರವೆಲ್ ಮಾಡೋಂತ ಕೇಕ್, ಚಿರೋಟಿ ರವೆಲ್ ಮಾಡೋದು ಕೇಕಾ? ಶುರು ಮಾಡೋಣ ಹಾಗಾದ್ರೆ. ಓಕೆ. ಸೊ ಕೇಕ್ ತಿನ್ನೋಕ್ ನಾನಂತೂ ರೆಡಿ. ಸೊ ಸಜ್ಜಿಗೆ ಕೇಕ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಚಿರೋಟಿ ರವೆ, ಸಕ್ಕರೆ, ತುಪ್ಪ, ಏಲಕ್ಕಿ ಪೌಡರ್, ಗೋಡಂಬಿ, ಕೊಬ್ಬರಿ ತುರಿ. ಸೊ ಶುರು ಮಾಡೋಣ. ಓಕೆ, ಫಸ್ಟ್ ಪ್ರಾಸೆಸ್. ಪಾನ್ ಕೊಡಿ, ತುಪ್ಪ. ನಿಧಾನ. ಆಕ್ಚುಲಿ ಇದು ತುಪ್ಪ ಜಾಸ್ತಿ ಬೇಕು. ಓಕೆ, ತುಪ್ಪ ಜಾಸ್ತಿ ಬೇಕು. ತುಪ್ಪ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗೂ ಇರುತ್ತೆ, ಎಲ್ಲರೂ ಮೆಚ್ಕೊಂಡಂಗೂ ಇರುತ್ತೆ, ದಪ್ಪನೂ ಆಗ್ಬೋದು. ಓಕೆ, ಫ್ರೇಮ್ ತುಂಬಾ ನಾವೇ ಇರ್ತೀವಿ. ಆಲ್ರೆಡಿ ಇದೀವಿ. ಸೊ ಇಬ್ರು ಟೈಮ್ ಪಾಸ್ ಮಾಡಕ್ ಜಗಳ ಆಡ್ತಿರ್ತಿರೋ, ಇಲ್ಲಾಂದ್ರೆ ಗಾಸಿಪ್ ಮಾಡ್ತಾ ಇರ್ತಿರೋ? ಏನ್ ಮಾಡ್ತಿರ್ತೀರ? ಜಗಳ ಜಾಸ್ತಿ, ಮಾತಾಡೋದಿತ್ತು ನಾವಿಬ್ರು ಜಾಸ್ತಿ. ಓಕೆ ಅಶ್ವಿನಿ, ಇವಾಗ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ತುಪ್ಪ ಹಾಕ್ಬೇಕಾ? ಸಾಕು. ಸೊ ಇಬ್ರು ಯಾವ ವಿಷಯಕ್ಕೆ ತುಂಬಾ ಕೋಪ ಮಾಡ್ಕೋತೀರಾ, ಇಲ್ಲ ತುಂಬಾ ಜಗಳ ಆಡ್ತೀರಾ? ಇಬ್ರಿಗೂ ಯಾವಾಗೂ ಬರೋದು ಒಡವೆಗಳ ವಿಷಯಕ್ಕೆ. ಓ ಹಾಗೆ. ಆಲ್ರೆಡಿ ಒಂದ್ಸಲಿ ಜಗಳ ಆಡಿ 1 ಮಂತ್ ಮಾತ್ ಬಿಟ್ಟಿದ್ವಿ. ಏನಕ್ಕೆ? 1 ಇಯರ್ ಮಾತ್ ಬಿಟ್ಟಿದ್ವಿ. ಹೇಳುದ್ನಲ್ಲ, ಜ್ಯುವೆಲ್ಸ್ ವಿಷಯಕ್ಕೆ. ಯಾವಾಗ್ಲೂ ಅಷ್ಟೇ. ಯೂಶಲಿ ಹೇಳ್ಬೇಕಂದ್ರೆ ಹೊರಗಿರ್ತೀನಿ, ಏನಕ್ಕೆ ಕಿತ್ತಾಡ್ತಾರೆ? ಒಡವೆ ವಿಷಯಕ್ಕೋ, ಇಲ್ಲ ಸೀರೆ ವಿಷಯಕ್ಕೋ, ಇಲ್ಲ ಅತ್ತೆ ದೊಡ್ಡ ಸೊಸೆಗೆ ಹೊಗಳಿದ್ರೆ, ಚಿಕ್ಕ ಸೊಸೆಗೆ ಹೊಗಳಿದ್ರೆ, ಈ ತರ. ನಮ್ಮ ಅತ್ತೆ ಇಬ್ರಿಗೂ ಹೊಗಳ್ತಾರೆ. ಇಬ್ರು ಗಟ್ವಾಣಿಗಳಾದ್ರಿಂದ ಬಿಡಲ್ಲ ಅಂದ್ಬಿಟ್ಟು ಇಬ್ರು ಹೊಗಳ್ತಾ ಇರ್ತಾರೆ. ಓಕೆ ಅಶ್ವಿನಿ, ಇದು ಬ್ರೌನ್ ಕಲರ್ ಆಗಿದೆ. ಇವಾಗ ರವೆನೆ ಇದ್ರಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಸೊ ತುಪ್ಪ ಆಲ್ರೆಡಿ ಇದೆ. ಓಕೆ, ಬೇಕಾದ್ರೆ ಇನ್ನೊಂಚೂರು ಆಡ್ ಮಾಡ್ತಾ ಇಲ್ಲ, ಆಮೇಲೆ ಯೂಸ್ ಮಾಡ್ಬೇಕು. ಇವಾಗ ಮನೇಲಿ ಕಾಲ್ ಎಳ್ದು ಶುರು ಆಯ್ತು. ಇವಾಗ ನಿಮ್ ಕಾಲ್ ಎಳಿಯಕ್ ಬಂದಿದೀವಿ. ನನ್ ಕಾಲ್ ಎಳಿತೀರಾ? ಹೋಗೋ ಅಷ್ಟೊಳಗೆ ಹೇಳ್ಬಿಟ್ಟು ಹೋಗೋಣ ಅಂತ. ಅಲ್ಲ, ನಾನು ದಿನನಿತ್ಯ ನಾನು ಒಗ್ಗರಣೆ ಡಬ್ಬಿ ಸೋಮವಾರದಿಂದ ಶುಕ್ರವಾರದವರೆಗೂ ನಾನು ಎಲ್ಲರ ಮನೆಗೆ ಹೋಗ್ಬೇಕಪ್ಪ. ಹೋಗ್ತೀರಾ? ಹೋಗೋದ್ ಬೇರೆ ವಿಷಯ. ಇವಾಗ ನಾವು ಬಂದಿದೀವಲ್ವಾ, ನಿಮ್ಗೆ ಕಾಲ್ ಎಳಿಯಕ್ ಹೋಗೋಣ. ಹಂಗಾರೆ ನನಗಿದ್ ಪನಿಷ್ಮೆಂಟ್ ಅಂತ ಆಯ್ತು. ಅಶ್ವಿನಿ, ಏನೋ ನಾನೆಲ್ಲೋ ಕೇಳ್ದಂಗಿತ್ತು. ಅಶ್ವಿನಿ ಇಸ್ ಎ ಕ್ಲಾಸಿಕಲ್ ಡ್ಯಾನ್ಸರ್, ಸಿಂಗರ್. ಇವಾಗ ನಾನು ಹೋಗೋ ಅಷ್ಟೊಳಗ್ ನಾವಿಬ್ರು ನೀವ್ ಚೆನ್ನಾಗಿ ಡ್ಯಾನ್ಸ್ ಮಾಡೋದೇ ಹೇಳ್ಕೊಡ್ಬೇಕು ನಮ್ಗೆ. ಸಿಂಗಿಂಗ್ ಎರಡು ಹಾಡೆಲ್ಲ ನನ್ಗೆ ಕೇಳ್ಪಟ್ಟಿದೀನಿ, ನಾನು ನೋಡಿದೀನಿ ಗೊತ್ತಾ ಟಿವಿನಲ್ಲಿ. ನಾನು ಅವಾಗ್ಲೇ ಬ್ರೇಕ್ ಅಲ್ಲಿ ಹೇಳ್ತಿದ್ನಲ್ಲ ನಿಮ್ ಬಗ್ಗೆ. ಅದನ್ನ ನನಗೆ ತಿರ್ಗ್ಬಾಣನ. ನಿಮ್ ಯಜಮಾನ್ರು ಹೆಂಗ್ರಿ ತಡ್ಕೊಂಡಿದಾರೆ ನಿಮ್ ಕಾಟನ? ಯಾಕೆ? ಅಲ್ಲ, ಟ್ರೈನ್ ತರ ಬಿಟ್ರೆ ಸ್ಟಾಪೇ ಮಾಡಲ್ವಲ್ಲ. ಕರೆಕ್ಟ್ ಆಗಿ ಹೇಳಿದ್ರು ಅಶ್ವಿನಿ. ಕವಿತಾ, ಬೆಳಗ್ಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಅಪ್ಪ ನಿಮ್ ಕಾಟ ನನ್ ಕೈಲಿ ತಡಿಯಕ್ ಆಗಲ್ಲ ಕಣೆ ಅಂತ. ಯಾರಿಗೆ? ಅದ್ ಮಾತಾಡ್ತಾ ಇರ್ತೀನಿ, ಜಾಸ್ತಿ ಮಾತಾಡ್ತಾ ಇರ್ತೀನಲ್ಲ ಅದಕ್ಕೆ. ನಿಮ್ಗೆ ಕರ್ಮ. ನಾನು ಹೇಳಿದ್ ಪದ್ಮಿನಿಗೆ. ನಾನ್ ಇಬ್ರಿಗೂ ಸೇರಿ ಹೇಳ್ತಾ ಇದ್ದೀನಿ. ಹಾಗ, ಸರಿ. ಓಕೆ, ಪದ್ಮಿನಿ, ಕೇಳಲೇಬೇಕು ನಾನು. ನಿಮ್ದು ಲವ್ ಮ್ಯಾರೇಜ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಿಮ್ಮನ್ನ ತುಂಬಾ ಮುದ್ದಾಗಿ ಆನ್ ಸ್ಕ್ರೀನ್ ತೋರ್ಸೋದು ಅಂದ್ರೆ ಅಫ್ಕೋರ್ಸ್ ಅದು ನಮ್ಮ ಕ್ಯಾಮ್ರಾಮನ್ ಕೆಲಸ. ನನ್ಗೆ ಇದೇ ತರ ಯಾರೋ ಒಬ್ರು ಒಂದ್ಸರಿ ಹೇಳಿದ್ರು. ಏನಂತ ಹೇಳಿದ್ರು ಗೊತ್ತಾ? ಒಂದು ಆರ್ಟಿಸ್ಟ್ ಆದವ್ರು ಯಾವಾಗ್ಲೂ ಕ್ಯಾಮ್ರಾ ಜೊತೆ ಫ್ಲರ್ಟ್ ಮಾಡ್ಬೇಕಂತೆ. ಕ್ಯಾಮ್ರಾ ಜೊತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಎಕ್ಸ್ಪ್ರೆಷನ್ಸ್ ಅಷ್ಟೇ ಚೆನ್ನಾಗಿರುತ್ತೆ. ನಾನಿನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಕ್ಯಾಮ್ರಾ ನಾನೇನು ಹೇಳಲ್ಲ, ಮದ್ವೆ ಆಗೋಯ್ತು. ಹೆಂಗಿದೆಲ್ಲ ಸಾಧ್ಯ ಆಯ್ತು?
ಜಿ ಕನ್ನಡದಲ್ಲಿ ಆಗ ಬರ್ತಿತ್ತು ಏಕೆ ಹೀಗೆ ನಮ್ಮ ನಡುವೆ ಅಂತ ಒಂದು ಧಾರಾವಾಹಿ. ಅದ್ರಲ್ಲಿ ಅದು ಶೃಂಗೇರಿ ಮಲ್ನಾಡ್ ಸಬ್ಜೆಕ್ಟ್ ಅದು ಆ ಸೀರಿಯಲ್ ಅಲ್ಲಿ ಅವರೇ ಕ್ಯಾಮ್ರಾಮನ್. ಸೊ ನಾನು ಅವರು ಇಬ್ರು ಜೊತೆನಲ್ಲೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಲೇಬೇಕು. ಶೂಟಿಂಗ್ 10 to 15 days ಅಲ್ಲೇ ಇರ್ತಿದ್ವಿ. ಹಂಗಾಗಿ ಮೊದ್ಲು ಜಗಳ ಆಗ್ತಾ ಇತ್ತು, ಆಮೇಲೆ ಲವ್, ಆಮೇಲೆ ಮದ್ವೆ. ನೆಕ್ಸ್ಟ್ ಗೊತ್ತು ರೀ, ಜೂನಿಯರ್ ಪದ್ಮಿನಿ ಜೂನಿಯರ್. ನಿಮ್ಮ ಯಜಮಾನ್ ಹೆಸರು ಕೃಷ್ಣಕುಮಾರ್. ಓಕೆ, ಸೊ ಅದಕ್ಕೋಸ್ಕರ ಈಗ ಪದ್ಮಿನಿ ಕೃಷ್ಣಕುಮಾರ್. ಪದ್ಮಿನಿ ಕೃಷ್ಣಕುಮಾರ್. ಅಶ್ವಿನಿ ಇವಾಗ ಆಗಿದೆ ಅಲ್ಲ? ಆಗಿದೆ. ಒಂದು ಬೌಲ್ ಕೊಡಿ. ಬೌಲ್ ಕೊಡ್ಲಾ? ಇವಾಗ ಅಶ್ವಿನಿ ನೀರ್ ಹಾಕೊಳ್ಳೋಣ ಇದಕ್ಕೆ. ಸೊ ಇದೇ ಬಾಂಡ್ಲಿಗೆ ಹಾಕೊಳ್ಳೋಣ? ಇದೇ ಬಾಂಡ್ಲಿಗೆ ಹಾಕೊಳ್ಳೋಣ. ಅಶ್ವಿನಿ, ನಮ್ಮನ್ನೇ ಅಡಿಗೆ ಮಾಡ್ತೀರಾ ಅಂತ ಕೇಳ್ತಿರ್ತೀರಾ, ನೀವ್ ಹೇಗೆ? ಅಯ್ಯೋ ಯಾಕಪ್ಪ, ಬಂದವ್ರಿಗೆಲ್ಲ ಡೌಟ್ ನಾನು ಅಡಿಗೆ ಮಾಡ್ತೀನ ಇಲ್ವಾ ಅಂತ. ಮತ್ತೆ ಅಶ್ವಿನಿ ಬರೀ ನೋಡೋದು ಒಂದೇನಾ ಅಥವಾ ಮಾಡೋದು ಅಡಿಗೆ ಮಾಡೋದು? ಪದ್ಮಿನಿ ಅಷ್ಟು ಕೆಟ್ಟ ಹುಡುಗಿ ಅಲ್ಲ ನಾನು. ಒಂದ್ ಕಪ್ ಅಷ್ಟು ನಾವು ರವೆ ತಗೊಂಡ್ರೆ 1.5 ಕಪ್ ಅಷ್ಟು ನೀರ್ ತಗೋಬೇಕು. ಓಕೆ, ಸೊ ಹೀಟ್ ಆದ್ಮೇಲೆ ಒಂದ್ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಇದನ್ನ ರವೆನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಕುದಿಬೇಕು. ಸೊ ಸಕ್ಕರೆ ಏನು ಹಾಕೊಳ್ಳಲ್ಲ? ಸಕ್ಕರೆ ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ರವೆ ಮಿಕ್ಸ್ ಮಾಡ್ಬಿಟ್ಟು ಓಕೆ ಒಂದು ಪ್ಲೇಟಿಗೆ ಹಾಕೊಂಡು ಸ್ವಲ್ಪ ಬಾಯ್ಲ್ ಆಗ್ಬೇಕು. ಅಶ್ವಿನಿ, ಇವಾಗ ಸಕ್ಕರೆ ಹಾಕೊಳ್ಳೋಣ. ಓಕೆ, ಸಕ್ಕರೆ 1 ಕಪ್ ಬೇಕಾಗತ್ತಾ? ಇಲ್ಲ ರವೆ ನೋಡ್ಕೊಂಡು ಹಾಕೋಬೇಕು. ಓಕೆ, ಈಗ ರವೆ ನಾವು 1 ಕಪ್ ತಗೊಂಡಿದ್ರೆ ನಾವು ಒಂದು ಅರ್ಧ ಕಪ್ ಅಷ್ಟು ಓಕೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್. ಯಾವಾಗ್ಲೂ ತಿನ್ನಕ್ಕಾಗಲ್ಲ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದೀರಾ, ಸಕ್ಕರೆನು ಮೆಲ್ಟ್ ಆಯ್ತು. ನೆಕ್ಸ್ಟ್ ರವೆ ಹಾಕೊಳ್ಳೋಣ. ಓಕೆ, ಗಂಟಿಲ್ದಂಗೆ ತಿರ್ಗಿಸ್ತಾ ಇರ್ಬೇಕು. ಸೊ ಯಾವಾಗ್ಲೂ ಅಷ್ಟೇ, ಈಗ ನಾವು ಉಪ್ಪಿಟ್ಟು ಮಾಡ್ಬೇಕಾದ್ರೂ ಅಷ್ಟೇ, ಎಲ್ಲಿ ಗಂಟಾಗ್ಬಿಡುತ್ತೋ ಅಂತ ರವೆ ನಿಧಾನಕ್ಕೆ ಹಾಕ್ತೀವಿ. ಸೊ ಆಕ್ಟಿಂಗ್ ಅನ್ನೋ ಇಂಟ್ರೆಸ್ಟ್ ಯಾವಾಗಿಂದ ಇದೆ ಕವಿತಾಗೆ? ನನ್ಗೆ ಆಕ್ಚುಲಿ ನನ್ ಮದ್ವೆ ಆಗೋದ್ಕಿಂತ ಮುಂಚೆನೆ ಇದೆ. ಅವಾಗಿಂದನೂ ಇಂಟ್ರೆಸ್ಟ್, ಬಟ್ ಅವಾಗ ಆಗ್ಲಿಲ್ಲ. ಇವಾಗ ನಮ್ಮ ಅತ್ತೆಯವರೆಲ್ಲ ತುಂಬಾ ಎಂಕರೇಜ್ ಮಾಡ್ತಾರೆ ಮಾಡು ಅಂತ. ಹಾಗಾಗಿ ಇವಾಗ ತುಂಬಾ ಆಸಕ್ತಿ ಬಂದಿದೆ. ಅಂದ್ರೆ ದೊಡ್ಡ ಸೊಸೆ ಮಾಡ್ತಿರ್ತಾರಲ್ಲ, ಏನು ಹೇಳ್ತಾರೆ ಅತ್ತೆ ತುಂಬಾ ಸೈಲೆಂಟಾ? ಅಂದ್ರೆ ನಮ್ಮಿಬ್ರು ಮುಂದೆ ಅವ್ರು ಸೈಲೆಂಟೇ. ನೀವಿಬ್ರು ಇದೀವಲ್ಲ, ನಮ್ಮಿಬ್ರು ಮುಂದೆ ಪಾಪ ಸೈಲೆಂಟ್. ಅಶ್ವಿನಿ, ಇದು ಇವಾಗ ಆಗಿದೆ. ಸೊ ಇದಾಗಿದೆಯಾ ಈಗ ಕವಿತಾ? ಆಗಿದೆ. ಇವಾಗ ಇದಕ್ಕೆ ತುಪ್ಪ ಸರ್ಕೊಳ್ಳೋಣ. ಸ್ವಲ್ಪ ಹಾಕ್ಲಾ? ತುಪ್ಪ ಸರ್ಕೊಳ್ಳೋದೇನಕ್ಕೆ ಅಂದ್ರೆ ಇದು ಪ್ಲೇಟ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಟ್ ಮಾಡ್ಬೋದು, ಅಂಟ್ಕೊಳ್ಳೋದಿಲ್ಲ ಅಂತ. ಓಕೆ, ಹಚ್ಕೊಂಡಿದೀವಿ ಅಶ್ವಿನಿ ಪ್ಲೇಟ್ಗೆ. ಇವಾಗ ಕೊಬ್ಬರಿ ಹಾಕ್ಬೇಕು. ಓಕೆ, ಕೊಬ್ಬರಿ ಹಾಕೊಂಡ್ಮೇಲೆ ಚಾಕು ತಕ್ಕೊಡಿ. ಚಾಕು ತಗೊಂಡು ತಣ್ಣಗೆ ಹಾಕ್ಬೇಕು. ಸ್ವಲ್ಪ ಕೂಲ್ ಆಗ್ಬೇಕು. ಬಿಸಿಲೇ ಕಟ್ ಮಾಡ್ಬೋದಾ? ಕಟ್ ಮಾಡ್ಬೋದು, ಬಟ್ ಕಟ್ ಮಾಡಿ ಪ್ಲೇಟ್ ಅಲ್ಲೇ ಇಡ್ಬೇಕು. ಓಕೆ, ಆಮೇಲೆ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು. ಓಕೆ, ನಮ್ಗೆ ಯಾವ ತರ ಆಕಾರ ಬೇಕೋ ಆ ತರ ಕಟ್ ಮಾಡ್ಕೋಬಹುದು. ಇವಾಗ ಗೋಡಂಬಿ ಅಲಂಕಾರ ಮಾಡೋಣ. ಅಶ್ವಿನಿ, ಸಜ್ಜಿಗೆ ಕೇಕ್ ರೆಡಿ ಆಗಿದೆ. ಅಲ್ಲ, ಇದು ಉಪ್ಪಿಟ್ಟಿಗೆ ಉಪ್ಪು ಹಾಕ್ತಿವಿ, ಸಜ್ಜಿಗೆ ಸಕ್ಕರೆ ಹಾಕಿದೀರ, ಅಷ್ಟೇ ತಾನೇ ಡಿಫ್ರೆನ್ಸ್. ಉಪ್ಪಿಟ್ಟು ರವೆ ಹಾಕ್ತಿವಿ, ಸಜ್ಜಿಗೆ ಚಿರೋಟಿ ರವೆ ಹಾಕ್ತಿವಿ. ಸೂಪರ್, ಇಬ್ರು ಓರ್ಗೆತ್ತಿರಂತೂ. ಅಲ್ಲ, ಕಾಂಪಿಟೇಷನ್ ತಿನ್ಲಾ? ತಿನ್ನಿ, ಧಾರಾಳವಾಗಿ ತಿನ್ನಿ. ಫುಲ್ ಇಟ್ಕೊಳ್ಳಿ. ಚೆನ್ನಾದ್ಯಾ? ಸೂಪರ್ ಅಲ್ಲ? ಸೂಪರಾ? ಚೆನ್ನಾಗಿದ್ಯಾ? ಜಾಸ್ತಿ ಚೆನ್ನಾಗಿದ್ಯಾ ಸ್ವಲ್ಪ ಚೆನ್ನಾಗಿದ್ಯಾ? ಓಕೆ, ಏನ್ ಗೊತ್ತಾ, ಸೂಪರ್ ಆಗಿದೆ. ಇಲ್ಲ, ಎಕ್ಸ್ಟ್ರಾರ್ಡಿನರಿ ಆಗಿಲ್ಲ. ನಾನು ಫಸ್ಟ್ ಆಕ್ಚುಲಿ ನೀವು ಮಾಡ್ಬೇಕಾದ್ರೆ ಪ್ರಾಸೆಸ್ ನೋಡುವಾಗ ನಾನು ಅನ್ಕೊಂಡೆ ಇದೇನಿದ್ ಮಹಾ ಏನ್ ಮಾಡ್ಬಿಡ್ಬೋದು, ಉಪ್ಪಿಟ್ಟಿಗೆ ಉಪ್ಪು ಹಾಕ್ತಿವಿ, ಇದಕ್ಕೆ ಏನಪ್ಪ ಸ್ವೀಟ್ ಅಂತ. ಬಟ್ ನಿಜವಾಗ್ಲೂ ಸಿಂಪಲ್ ಆಗಿದ್ರು
ನೋಡಕ್ಕಷ್ಟೇ ಸಿಂಪಲ್ ಬಟ್ ತಿನ್ನೋಕ್ ಮಾತ್ರ ನಿಜವಾಗಿ ತುಂಬಾ ಟೇಸ್ಟಿ ಆಗಿದೆ. ಸಜ್ಜಿಗೆ ಕೇಕ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ, ನಂತರ ಅದಕ್ಕೆ ಗೋಡಂಬಿಯನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಅದೇ ಬಾಣಲಿಗೆ ಚಿರೋಟಿ ರವೆಯನ್ನು ಹಾಕಿ ಹುರಿದುಕೊಳ್ಳಿ. ಅದನ್ನು ಮತ್ತೊಂದು ಬಟ್ಟಲಿಗೆ ಹಾಕಿಡಿ. ಈಗ ಅದೇ ಬಾಣಲಿಗೆ ನೀರು, ಸಕ್ಕರೆ, ತುಪ್ಪ ಇವಿಷ್ಟನ್ನು ಹಾಕಿ ಕುದಿಸಿ. ನಂತರ ಇದಕ್ಕೆ ಮೊದಲೇ ಹುರಿದುಕೊಂಡಿದ್ದ ರವೆ ಹಾಕಿ ಕಲಸಿ. ಅದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಅದರ ಮೇಲೆ ಕಾಯಿ ತುರಿ ಹಾಗೂ ಮೊದಲೇ ಹುರಿದುಕೊಂಡಿದ್ದ ಗೋಡಂಬಿಯಿಂದ ಅಲಂಕರಿಸಿದರೆ ಸಜ್ಜಿಗೆ ಕೇಕ್ ಸವಿಯಲು ಸಿದ್ಧ. ಯಮಿ 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 ಲೈಕ್ ಕವಿತಾ. ಸಗರಾಗಿತ್ತಪ್ಪ, ಒಂದ್ ಸ್ಮೈಲ್ ಕೊಟ್ಬಿಡಿ ನೋಡೋಣ. ಓಕೆ ಕವಿತಾ, ಸೂಪರ್. ಇದೇ ಕಿಸ್ಸಿಂಗ್ ತಗೊಂಡು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ. ಓಕೆ, ಸೊ ಓರ್ವರ್ಗಿತ್ತಿಯರು ಅಪ್ಪಾ ಭಯ ಆಗುತ್ತೆ. ಓಕೆ, ಇದೇ ಖುಷಿಲಿ ನೀವಿಬ್ರು ಬಂದಿರುವಂತ ಖುಷಿಲಿ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದೀರಾ? ಟೊಮೊಟೊ ತೊಕ್ಕು. ಸೊ ನಿಮ್ಮ ಟೊಮ್ಯಾಟೊ ತೊಕ್ಕು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಟೊಮೊಟೊ, ಬೆಳ್ಳುಳ್ಳಿ, ಸಕ್ಕರೆ, ಚಿಲ್ಲಿ ಪೌಡರ್, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ, ಕರಿಬೇವು, ಸಾಸಿವೆ. ಶುರು ಮಾಡೋಣ. ಸೊ ಫಸ್ಟ್ ಪ್ರಾಸೆಸ್, ಪ್ಯಾನ್ ಕೊಡ್ಲಾ? ಎಣ್ಣೆ. ಓಕೆ ಓಕೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಜಾಸ್ತಿ ಬೇಕಾಗತ್ತಾ? ಸ್ವಲ್ಪ. ಸಾಕು. ಸಾಕಾ? ಸೊ ಕವಿತಾ ಅವಾಗ್ಲೇ ಹೇಳ್ತಾ ಇದ್ರಿ ನಮ್ದು ಒಂಥರ ಬ್ರೇಕಲ್ಲಿ ನಮ್ದು ಒಂಥರ ಲವ್ ಮ್ಯಾರೇಜು ಅಂತ. ಆ ಒಂಥರ ಲವ್ ಮ್ಯಾರೇಜು ಹೇಗಿತ್ತು ಅಂತ ತಿಳ್ಕೊಳ್ಳೋ ಆಸಕ್ತಿ ನನಗೆ. ಸೊ ಹೇಗಿತ್ತು ನಿಮ್ಮ ಲವ್ ಸ್ಟೋರಿ? ನಮ್ಮ ಆಂಟಿ ಮನೇಲಿ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ನಮ್ಮ ಆಂಟಿ ಮನೇಲಿ ಸೆಟ್ಲ್ ಆಗಿದ್ದೆ. ಬಟ್ ಅದೇ ರೋಡಲ್ಲಿ ಹೋಗ್ತಾ ಇದ್ದೆ, ಅದೇ ರೋಡಲ್ಲಿ ಬರ್ತಾ ಇದ್ದೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಮುಂಚೆ. ಅವಾಗ ನಾನು ನೋಡ್ತಾ ಇದ್ರಂತೆ ತುಂಬಾ ಹಾಗಾಗಿ ನಾನು ನೋಡ್ತಾ ಇದ್ರು. ನಮ್ಮ ಯಜಮಾನ್ರು ಫ್ರೆಂಡ್ ಒಬ್ಬ ನಂದ ಅಂತ ಇದ್ದ. ನನ್ಗೂ ಅಕ್ಕ ಅಂತ ಸಿಕ್ಕಾಬಟ್ಟೆ ಕ್ಲೋಸ್ ಅವನು. ಸಾಸಿವೆ ಈಗ ಸಾಸಿವೆ ಸಿಡ್ದಂಗೆ ಚಟಪಟ ಅಂತ ನೀವು ಕೂಡ ನಿಮ್ ಲವ್ ಸ್ಟೋರಿ ಹೇಳ್ತೀರಾ. ಓಕೆ, ಸೊ ಸಾಸಿವೆ ಹಾಕ್ತಾ ಇದೀವಿ. ಸ್ವಲ್ಪ ಕರಿಬೇವು. ಸೊ ತೊಕ್ಕು ಮಾಡೋಗ ಒಂಚೂರು ಬೆಳ್ಳುಳ್ಳಿ ಇದ್ದು ಚೆನ್ನಾಗಿರುತ್ತಲ್ಲ? ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ಈಗ ಬೆಳ್ಳುಳ್ಳಿ ನೀಟಾಗಿ ಬ್ರೌನ್ ಆಗ್ಬೇಕಾ? ಬ್ರೌನ್ ಆಗ್ಬೇಕು ಸ್ವಲ್ಪ. ಸೊ ನಿಮ್ ಲವ್ ಸ್ಟೋರಿ ಕಂಟಿನ್ಯೂ ಮಾಡಿ. ಆಮೇಲೆ ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ಬ ಇದ್ದ ನಂದ ಅಂತ. ಅವನು ಅಣ್ಣ ಈ ತರ ನಮ್ಮ ಅಕ್ಕ ಒಬ್ರು ಇದ್ದಾರೆ ಕವಿತಾ ಅಂತ, ಅವ್ರನ್ನ ಯಾಕೆ ನೀವು ಮದುವೆ ಮಾಡ್ಕೋಬಾರ್ದು ಅಂತ ಹೇಳ್ದ. ಆಮೇಲೆ ನನಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ದಪ್ಪ ಇದ್ರು ಅಂತ ನಾನು ರಿಜೆಕ್ಟ್ ಮಾಡಾಕ್ತಿದ್ದೆ. ಬ್ರೌನ್ ಆಗಿದೆ ಅಶ್ವಿನಿ. ಬ್ರೌನ್ ಆಗಿದೆ ಅಲ್ವಾ ಈಗ? ಸೊ ಟೊಮ್ಯಾಟೊ 1 ಕಪ್ ಅಷ್ಟು ಟೊಮ್ಯಾಟೊ ಹಾಕಿದ್ರೆ ಸಾಕು. ಇನ್ನು ಸಣ್ಣಕ್ ಬೇಕಾದ್ರೂ ಹಾಕೋಬಹುದು. ಆಯ್ತಾ, ಸ್ವಲ್ಪ ದಪ್ಪ ಆಯ್ತು. ಯಾರ ಹತ್ರ ಕಲ್ತಿದ್ದೆ ನೀವು ಡಿಶ್? ನಮ್ಮ ಅತ್ತೆ. ಓಕೆ, ಸೊ ಈಗ ನಿಮ್ಮ ಲವ್ ಸ್ಟೋರಿ ನಂದ ಅಂತಿದ್ರು, ನಂದಾನು ಕೇಳಿದ್ರು, ನಿಮ್ಮ ಯಜಮಾನರು ನಿಮ್ಮನ್ನ ನೋಡ್ತಾ ಇದ್ರು. ಸ್ಲೋ ಮೋಷನ್ ಅಲ್ಲಿ ಹೇಳಿದ್ರೆ ಇಷ್ಟ ಆಗಲ್ಲ ನಿಮ್ಮ ಸ್ಟೋರಿ, ನಂಗೆ ಬೇಗ ಹೇಳ್ಬಿಡ್ಬೇಕು. ನೋಡ್ತಾ ಇದ್ರು, ಇಷ್ಟಪಡ್ತಾ ಇದ್ರು. ಬಟ್ ನಮ್ಮ ಯಜಮಾನ್ರ ಫ್ರೆಂಡ್ ಇದಾರಲ್ವಾ, ಅವ್ರು ಅಣ್ಣ ಮದ್ವೆ ಆಗೋಣ, ತುಂಬಾ ಒಳ್ಳೆ ಹುಡುಗಿ, ಗೊತ್ತು ಕಣೋ ನಾನು ಇಷ್ಟಪಡ್ತಾ ಇದೀನಿ ಅಂತ JP ಪಾರ್ಕ್ ಓಪನ್ ಆಗಿ ಯಶವಂತಪುರದಲ್ಲಿ, ಅಲ್ಲಿ ಒಂದ್ಸಲಿ ಭೇಟಿ ಆದ್ವಿ. ಕೇಳ್ಕೊಂಡ್ವಿ ಇಷ್ಟನಾ ಅಂತ ಕೇಳ್ಕೊಂಡ್ವಿ. ಓಕೆ ಅಂತ. ಮನುಷ್ಯನ್ಗೆ ಯಾವತ್ತು ಅವ್ರದ್ದು ಫೇಸ್ ನೋಡ್ಬಾರ್ದು, ಅವ್ರ ಮನಸ್ಸಲ್ಲಿರೋ ಗುಣ ನೋಡ್ಬೇಕು. ನಮ್ಮ ಯಜಮಾನ್ರಿಗೆ ಅದು ತುಂಬಾ ಇದೆ, ಗುಣ, ತಾಳ್ಮೆ ಎಲ್ಲ ತುಂಬಾ ಇದೆ. ನಮ್ಮ ಅತ್ತೆಗೆ ರಾಜ್ಕುಮಾರ್ ಡೈಲಾಗ್ ಅನ್ಸುತ್ತಲ್ಲ. ಸಾರಿ, ಏನು? ನಮ್ಮ ಯಜಮಾನ್ರಿಗೆ ಅದು ತುಂಬಾ ಇದೆ. ಸೊ ಅವತ್ತೇ ನಿಮ್ಗೆ ಅವ್ರ ಮನ್ಸು ಕಾಣಿಸ್ಬಿಡ್ತು, ಹಾರ್ಟ್ ಅಲ್ಲಿ ಕವಿತಾ. ಇವಾಗ್ಲೂ ಅಶ್ವಿನಿ ಅದೇ ತರ ಇದಾರೆ. ಅದೇ ತರ ಅಂದ್ರೆ ನಮ್ಮಮ್ಮ ನೋಡಿದ್ ಮದ್ವೆ ಮಾಡಿದ್ ಹುಡುಗ ಹೆಂಗಿರ್ತಾ ಇದ್ನ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಕೋಟಿಗೊಬ್ರು ಆತರ ಸಿಗೋದು ನನ್ಗೆ ತುಂಬಾ ಅದೃಷ್ಟ ತುಂಬಾ ಅದೃಷ್ಟ ಮಾಡಿದೀನಿ. ನಾನೇ ಕೋಪ ಅಂದ್ರೆ ಸಿಕ್ಕಾಬಟ್ಟೆ ನನ್ಗೆ ಕೋಪ ಜಾಸ್ತಿ. ಸೈಲೆಂಟ್ ಆಗ್ಬಿಟ್ರು. ಲವ್ ಸ್ಟೋರಿ ಹೇಳ್ತಿದ್ದಾಳಲ್ಲ, ನೀರ್ ತಂದ್ಕೊಡ್ಲಾ? ಅವ್ರ ಏಜ್ ಮಾಡ್ರು ಕೋಟಿ ಕೋಪ, ನಮ್ಮ ಏಜ್ ಮಾಡ್ರು 2 ಕೋಟಿ ಕೋಪ. ಹಾಗಾದ್ರೆ ನಮ್ಮ ಏಜ್ ಮಾಡಿದ್ರೆ 3 ಕೋಟಿ. ಒಬ್ಬ ಅಲ್ಲ
ಒಬ್ಬೊಬ್ಬ ಯಜಮಾನ್ರು ನಿಮ್ಮ ಯಜಮಾನ್ರು 1 ಕೋಟಿಗೆ ಬಾಳ್ತಾರೆ, ಇವ್ರು ಅಲ್ಲ ಈಗೆಲ್ಲ ಯಜಮಾನ್ರನ್ನೆಲ್ಲ ನಾವು ಕಂಡ ಮಾಡಿದ್ರೆ ಓಕೆ. ಬಟ್ ಸೂಪರ್ ಕವಿತಾ, ನಿಜವಾಗ್ಲೂ ನೀವ್ ಹೇಳಿದ ಆಕ್ಚುಲಿ ಮಾತಿದೆಯಲ್ಲ ಖಂಡಿತ ಸತ್ಯ. ಓಕೆ, ಈಗ ಒಂದ್ ನಿಮಿಷ. ಇವಾಗ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಓಕೆ. ಸೊ ಟೊಮ್ಯಾಟೊ ಇಷ್ಟು ಬೆಂದ್ರೆ ಸಾಕಾ? ಇನ್ನು ಸ್ವಲ್ಪ ಇವಾಗ ಹಾಕ್ಬೇಕು. ಹುಣಸೆಹಣ್ಣಿನ ನೀರೆಲ್ಲ ಹಾಕ್ತೀವಲ್ವಾ, Okay, ಹಾ, ಹಾ. ಅವಾಗ ತುಂಬಾ ಇದಾಗೋಗ್ಬಿಡುತ್ತೆ. ಸೊ ಜೀರಿಗೆನ ನೀವು ಮುಂಚೆನೆ ಹಾಕಿಲ್ಲ? ಇಲ್ಲ, ಈಗ ಹಾಕೋತಾ ಇವಾಗ ಹಾಕಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ Okay. ಟೇಸ್ಟ್. ಒಂದೇ ಒಂದ್ ಸ್ವಲ್ಪ ಸಕ್ಕರೆ ಅಂದ್ರೆ ಟೇಸ್ಟ್ ಬರುತ್ತೆ ಅಂತ. ಓಕೆ. ಅಶ್ವಿನಿ, ಇವಾಗ ಹುಣಸೆಹಣ್ಣಿನ ರಸ ರೆಡಿ ಇದೆ. ಓಕೆ. ಇವಾಗ ಇದ್ರೊಳಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಆಡ್ ಮಾಡ್ತಾ ಇದ್ದೀರಾ? ಓಕೆ. ನಮ್ಗಿಂತ ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಶ್ವಿನಿ ಇದು ಅಡಿಗೆ. ಇದು ಒಂದು especially ಟೊಮಾಟೊ ತೊಕ್ಕು ನನ್ ಮನೇಲಿ ಸಾಂಬಾರ್ ಮಾಡಿದ್ರೆ ತಿನ್ನೋದೇ ಇಲ್ಲ, ನಮ್ ಮತ್ತೆ ಬೈತಾ ಇರ್ತಾರೆ. ತೊಕ್ಕಿದ್ರೆ ಸಾಕು, ತೊಕ್ಕಿದ್ರೆ ಅದನ್ನೇ ತಿಂತಾ ಇರ್ತೀವಿ ನಾವು. ಸೊ ಪದ್ಮಿನಿ ಆಗಿದೆಯಾ ಇದು? ಆಫ್ ಮಾಡ್ಲಾ? ಆಫ್ ಮಾಡ್ಬೇಡ. ಓಕೆ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಅನ್ಸುತ್ತೆ. ಬಟ್ ನಾವ್ ಯಾವಾಗ್ಲೂ ಇದನ್ನ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಬೇಕು ಅಂದಾಗ ಸ್ವಲ್ಪ ಎಣ್ಣೆನೇ ಜಾಸ್ತಿ ಇರ್ಬೇಕು ಅಷ್ಟೇ. ಕೆಡಲ್ಲ, ಜಾಸ್ತಿ ಕೆಡಲ್ಲ. ಹೌದು. ಸೊ ಓರೋರ್ಗಿತ್ತೀರಿ ಇಬ್ರು ಸೇರ್ಕೊಂಡು ಕಿತ್ತಾಡ್ಕೊಂಡು ಅವ್ರ ರೊಮ್ಯಾನ್ಸ್ ಬಗ್ಗೆ, ಅವ್ರ ಲವ್ ಸ್ಟೋರಿ ಬಗ್ಗೆ, ಫ್ಲಾಶ್ ಬ್ಯಾಕ್ ಎಲ್ಲ ಹೇಳಿ ಕೊನೆಗೆ ಏನೋ ಒಂದು ಅಡಿಗೆ ಮಾಡಿ ನನಗೆ ಕೊಟ್ರಪ್ಪ. ಅಶ್ವಿನಿ, ಬಿಸಿ ಬಿಸಿ ಆಂಧ್ರ ಟೊಮೆಟೊ ತೊಕ್ಕು ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮನೇಲಂತೂ ಇದಿಲ್ಲದೆ ಅಡಿಗೆನೂ ಊಟ ಏನು ಆಗಲ್ಲ ಅಂತ ಹೇಳಿದ್ರಿ. ಈಗ ನಾನಂತೂ ಟೇಸ್ಟ್ ನೋಡ್ಬೇಕು. ರುಚಿ ನೋಡ್ಲಾ? ರುಚಿ ನೋಡಿ. ಹುಳಿ ಟೊಮ್ಯಾಟೊ ಹುಳಿ ಹುಳಿ ಇದೆಯಾ, ಸ್ವೀಟ್ ಸ್ವೀಟ್ ಇದೆಯಾ, ಚಟ್ಪಟ ಖಾರ ಅಂತಾರಲ್ಲ? ಇದೆಯಾ? ಒಂಥರ ಚಟ್ಪಟ. ಹ್ಮ್. ಇಟ್ಸ್ ವೆರಿ ಟೇಸ್ಟಿ. ಹೌದು. ಸೊ ನಾವ್ ಇದನ್ನ ಪ್ರಿಸರ್ವ್ ಮಾಡಿ ಇರ್ತೀವಿ ಅಂದ್ರೆ 1 ತಿಂಗಳ ತನಕ ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ರೆ. ನಾನಂತೂ ನೀಟಾಗಿ ಒಂದು ಬಾಟ್ಲ್ನ ನಮ್ಮ ಮನೆಯಿಂದ ಬರ್ಬೇಕಾದ್ರೆ ನಾನು ಒಂದು ಡಬ್ಬಿಗಳನ್ನ ತಂದ್ಬಿಡ್ತೀನಿ. ಇಲ್ಲಿ ಯಾರ್ಯಾರು ಮಾಡ್ತಾರೆ ಎಲ್ಲ ತಗೊಂಡೋಗಿ ನಾನು ಶೂಟಿಂಗ್ ಹೋಗ್ತೀನಲ್ಲ, ಆರಾಮಾಗಿ ಆಗೋಗುತ್ತೆ. ಸೊ ಇದನ್ನು ನನ್ಗೆ 1 ತಿಂಗಳಿಗೆ ಏನು ಮಾಡೋದೇ ಬೇಡ. ನೀವ್ ಹೇಳಿದ್ರೆ ನಾವು ಮನೆಯಿಂದನೇ ಮಾಡ್ಕೊ ಬಂದು ಕೊಡ್ತೀವಿ ಅಶ್ವಿನಿ. ಸ್ವೀಟ್ ಕವಿತಾ, ಥ್ಯಾಂಕ್ ಯು. ಟೊಮ್ಯಾಟೊ ತೊಕ್ಕು ಮಾಡುವ ವಿಧಾನ: ಒಂದು ಬಾಣಲಿಗೆ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ, ಅದಕ್ಕೆ ಸಾಸುವೆ, ಕರಿಬೇವು, ಬೆಳ್ಳುಳ್ಳಿ, ಟೊಮ್ಯಾಟೊ ಇವೆಲ್ಲವನ್ನು ಹಾಕಿ ಬಾಡಿಸಿ. ಅಚ್ಚ ಖಾರದ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ರಸ ಹಾಕಿ ಬಾಡಿಸಿ. ಈಗ ಟೊಮ್ಯಾಟೊ ತೊಕ್ಕು ಸವಿಯಲು ಸಿದ್ಧ. ಪದ್ಮಿನಿ ಮತ್ತೆ ಕವಿತಾ, ಕವಿತಾ ಹೇಳಿ. ಸ್ಟೆಪ್ ಎಲ್ಲ ಹಾಕ್ತಿರಲ್ರಿ ಹಿಂಗೆಲ್ಲ ನೀವು? ಅಷ್ಟೊಂದ್ ಬರಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಬರುತ್ತೆ. ಸ್ಟೆಪ್ ಹೆಂಗ್ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ ಅಲ್ಲಿ ಡಾನ್ಸ್ ಮಾಡದೆ ಬಿಡೋದೇ ಇಲ್ಲ. ಈಗ ಇದೇ ಖುಷಿಲಿ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು? ಬ್ರೆಡ್ ಬೋಂಡಾ. ಅವಾಗ್ಲೇ ಹೇಳಿದ್ರಿ ಬ್ರೆಡ್ ಬೋಂಡಾ ಅಂತ. ನನ್ಗೊಂದ್ ಸ್ವಲ್ಪ ಬ್ರೆಡ್ ಅಲ್ಲಿ ಬೋಂಡಾ ಓಕೆಪ್ಪ, ನಾನೇನು ಕೇಳಲ್ಲ, ಬಿಟ್ರೆ ತೆಗೆದು ಕೊಡ್ತೀರಾ ಎರಡು ಅಂತ ಗೊತ್ತು. ಶುರು ಮಾಡಲ್ವಾ? ಓಕೆ. ಸೊ ಬ್ರೆಡ್ ಬೋಂಡಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಕಡಲೆ ಹಿಟ್ಟು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಅರಿಶಿನ, ಗರಂ ಮಸಾಲ, ಗೋಡಂಬಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಬೇಯಿಸ್ಕೊಂಡಿರ್ಬೇಕು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಶುರು ಮಾಡೋಣ. ಓಕೆ. ಸೊ ಫಸ್ಟ್ ಒಂದು ಪಾನ್ ಕೊಡಿ, ಸ್ವಲ್ಪ ಆಯಿಲ್ ಹಾಕಿ. ಎಣ್ಣೆ ಎಷ್ಟು ಬೇಕು ಎಣ್ಣೆ? ಸ್ವಲ್ಪ ಸ್ವಲ್ಪ ಸಾಕು. ಸಾಕಾ? ಸೊ ಗೋಡಂಬಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು. ಓಕೆ. ಇಬ್ರು ಎಲ್ಲೆಲ್ಲಿ ಹೋಗ್ತೀರಾ ಶಾಪಿಂಗ್ ಅದು ಇದು ಅಂತೆಲ್ಲ? ನಮ್ಮ ಅಕ್ಕ ಜಾಸ್ತಿ ಕರೆಯೋದು ಮಲ್ಲೇಶ್ವರಂಗೆ. ಅಕ್ಕ ಬೋಂಡ ಫಿಲಮಿ ಕರೀತಾರೆ ಅವ್ರು. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲರಿಗೂ ಎಲ್ಲಾ ಕಡೆನೂ ಕರೀತಾರೆ. ಇಷ್ಟ ಇದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಮನೇಲಿ ಹಸ್ಬೆಂಡ್ ಬಿಸಿ ಇರ್ತಾರಲ್ವಾ, ಹಾಗಾಗಿ ಇಲ್ಲ ಅಂತ ಹೇಳ್ತೀವಿ. ಸೊ ಈಗ ಗೋಡಂಬಿ ಇಷ್ಟು ಫ್ರೈ ಆದ್ರೆ ಸಾಕಾ? ಸಾಕು. ಅಶ್ವಿನಿ, ಇನ್ನೊಂದ್ ಸ್ವಲ್ಪ ಎಣ್ಣೆ ಆಯಿಲ್ ಹಾಕಿ ಕೊಡ್ಲಾ? ಸಾಕು. ಸಾಕಾ? ಸೊ ಈಗ ಈ ರೆಸಿಪಿ ಯಾರು ಮಾಡೋದು ಆಲ್ ಥ್ರೂ ಔಟ್? ನೀವು ಮಾಡ್ತೀರೋ? ಜಾಸ್ತಿ ಮಾಡ್ತಾರೆ. ಹೌದಾ? ಸೊ ಹಾಗಾದ್ರೆ ಮಿಕ್ಸಿಂಗು ಅದು ಇದೆಲ್ಲ ತಿಂತೀನಿ ನಾನು. ಬರೀ ತಿನ್ನೋದಷ್ಟೇ. ಹಂಗಾರೆ ಈ ಕಡೆ ಬಂದ್ಬಿಡಿ, ನೀವು ಆ ಕಡೆ ಹೋಗಿ. ಓಕೆ, ಬನ್ನಿಪ್ಪ. ಓಕೆ. ಸೊ ಈಗ ನೆಕ್ಸ್ಟ್ ಕವಿತಾ ಏನ್ ಪ್ರಾಸೆಸ್? ಇವಾಗ ಈರುಳ್ಳಿ ಹಾಕೋಣ.
ಎಷ್ಟು ಹಾಕ್ಲಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಓಕೆ ಆಲ್ರೆಡಿ ಪೇಸ್ಟ್ ಆಗಿದೆ ಅದು. ಓಕೆ, ಸೊ ಆ ಪೇಸ್ಟ್ನ ನೀವು ಆ್ಯಡ್ ಮಾಡಿದ್ದೀರಾ. ಸೊ ಜಾಸ್ತಿ ಇಷ್ಟಪಡೋರು ಆ್ಯಕ್ಚುಲಿ ಜಾಸ್ತಿ ಹಾಕೋತಾರೆ. ಸೊ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ, ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ. ಓಕೆ, ಇವಾಗ ಬೇಯಿಸ್ಕೊಂಡಿರೋದು ತರಕಾರಿ, ಬೇಯಿಸ್ಕೊಂಡಿರುವಂತ ತರಕಾರಿನ ಇದರಲ್ಲಿ ಕ್ಯಾರೆಟ್, ಏನೇನ್ ತರಕಾರಿ ಇದೆ? ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಲೂಗಡ್ಡೆ. ಓಕೆ, ಇದನ್ನು ಚಿಕ್ಕದಾಗಿ ನೀವು ಪೀಸಸ್ನ ಕಟ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಆಕ್ಚುಲಿ ಇದು ತುಂಬಾ ಸಣ್ಣ ಆಯ್ತು, ಸ್ವಲ್ಪ ದಪ್ಪಕ್ಕೆ ಅಶ್ವಿನಿ ಒಂದು ಬೌಲ್ ಕೊಡಿ. ಬೌಲ್ ಕೊಡ್ಲಾ? ಸೊ ಈಗ ಇದೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆಗೋಷ್ಟೊತ್ತಿಗೆ ಇದು ಕಲ್ಸ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಕೊಡಿ. ನೀರು ಕೊಡ್ಲಾ? ಸೊ ಫಸ್ಟ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀರಾ? ಕಡಲೆ ಹಿಟ್ಟು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೀರು ಕೊಡಿ. ಕಡಲೆ ಹಿಟ್ಟು, ಉಪ್ಪು. ಸೊ ಕಡಲೆ ಹಿಟ್ಟು ಉಂಡೆ ಇಲ್ದೇ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಹೊಟ್ಟೆ ಹಸಿವಿಂದ ಬಂದಿರ್ತಾರಲ್ವಾ, ಈ ತರ ಬಿಸಿ ಬಿಸಿ ಮಾಡ್ಕೊಟ್ರೆ ತುಂಬಾ ಇಷ್ಟವಾಗಿ ತಿಂತಾರೆ. ನ್ಯಾಚುರಲ್ ಆಗಿ ಬ್ರೆಡ್ ಕೊಟ್ರೆ ಯಾರು ತಿನ್ನಲ್ಲ, ಹಾಗಾಗಿ ಬೋಂಡ ಮಾಡಿ ಕೊಡ್ತೀವಿ. ಸೊ ಪೇಷಂಟ್ ಫುಡ್ ಅಂದ ತಕ್ಷಣ ಬ್ರೆಡ್ ಅಂದ್ಬಿಟ್ಟು ಬ್ರೆಡ್ ಹಂಗೆ ಹಾಗಿದೆ. ಇವಾಗ ಬ್ರೆಡ್ನ ಇದ್ರೊಳಕ್ಕೆ ಸ್ವಲ್ಪ ತುಂಡಾಗಿ ಹಾಕೊಳ್ಳೋಣ. ಪೀಸಸ್ ತರ ಪೀಸ್ ಮಾಡಿ. ಸ್ವಲ್ಪ ಗಟ್ಟಿ ಇದೆ ಬ್ರೆಡ್, ಓಕೆ, ಸ್ಮೂತ್ ಇರ್ಬೇಕಾಗಿತ್ತು. ಸೊ ಸಾಫ್ಟ್ ಆಗುತ್ತೆ ಬ್ರೆಡ್ ಅದ್ರಲ್ಲಿ ಹಾಕಿದ ತಕ್ಷಣ ಚೂರು ಅಂದ್ರೆ ಬಿಸಿ ಇರುತ್ತಲ್ಲ ಇದು. ಓಕೆ, ಬರೀ ಮಧ್ಯದಲ್ಲಿರೋದು ಮಾತ್ರ ವೈಟ್ ತಗೋತಾ ಇದ್ದಾರೆ ನೀವು, ಸೈಡ್ಸ್ ಯೂಸ್ ಮಾಡ್ತಾ ಇಲ್ಲ. ಇದು ಸ್ವಲ್ಪ ಗಟ್ಟಿ ಇದೆ ಇರೋದ್ರಿಂದ ಸೊ ಸೈಡ್ಸ್ ಹಾಕೋದು ಸೆಂಟರ್ ಮಾತ್ರ. ಓಕೆ, ಆಫ್ ಮಾಡ್ಬಿಡಿ. ಆಫ್ ಆಯ್ತು. ಇದನ್ನ ಕೈಯಲ್ಲಿ ಕಲ್ಸ್ಕೋಬೇಕು. ಕೈಯಲ್ಲಿ ಕಲಿಸಿ ಇದಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಕಲ್ಸ್ಕೊಂಡು ಗುಂಡೆಗಳ ತರ ಇದ್ರೊಳಗೆ ಹಾಕೊಂಡು ಆಮೇಲೆ ಎಣ್ಣೆಲಿ ಕರಿಬೇಕು. ಒಂದ್ ಸೈಡಲ್ಲಿ ಎಣ್ಣೆ ಕೈಯಾಕಿಡಿ. ಎಣ್ಣೆ ಇಟ್ಕೊಂಡ್ಬಿಡೋಣವಾ? ಓಕೆ ಅಶ್ವಿನಿ, ಇವಳ ಜಾಗನ ಕೊಟ್ಬಿಡೋಣವಾ? ಇಫ್ ಯು ಡೋಂಟ್ ಮೈಂಡ್. ಓ ಶೋರ್ ಪಾ, ನೀನು ಆ ಕಡೆಗೆ ಹೋಗ್ಬಿಡು, ಕವಿತಾ ಈ ಕಡೆಗೆ ಬಂದ್ಬಿಡಿ. ಅಶ್ವಿನಿ, ಇವಾಗ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕೊನೆ ಲಾಸ್ಟ್ ಅಲ್ಲಿ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀರಾ? ಓಕೆ, ಫಸ್ಟು ಮಾಡ್ಬೋದು, ಈಗಲೂ ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ಆ ಕಡೆಗೆ ಇದನ್ನ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ಅಲ್ವಾ? ಸೊ ಡೀಪ್ ಫ್ರೈ ಮಾಡೋಕ್ಕಲ್ವಾ? ಹಾಕ್ಲಾ ಎಣ್ಣೆ ಹಾಕ್ಲಾ? ಇದು ತಣ್ಣಗಿರ್ಬೇಕು, ತಣ್ಣಗಾಗ್ಬೇಕು. ಯಾಕಂದ್ರೆ ಕೈಯಿಂದ ನಾವು ಉಂಡೆ ಕಟ್ಟಬೇಕು. ಹೌದು. ಸೊ ಹಾಗಾಗಿ ಬಿಸಿಯಲ್ಲಿ ಆಗಲ್ಲ. ಸೊ ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ ಕಡಲೆ ಹಿಡಲ್ಲ. ಅಶ್ವಿನಿ, ಇದು ರೆಡಿ ಆಗಿದೆ. ಇವಾಗ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಎಣ್ಣೆ ಕಾದಿದೆ ಅಲ್ಲ ಕವಿತಾ? ಕಾದಿದೆ. ಓಕೆ, ಇವಾಗ ಉಂಡೆಗಳನ್ನ ಕಲಸಿರೋ ಅಂತ ಹಿಟ್ಟಿಗೆ ಹಾಕೊಳ್ಳೋಣ. ಓಕೆ ಓಕೆ, ಸೊ ಈಗ ಇದನ್ನ ಉಂಡೆ ಮಾಡ್ಕೊಂಡು ಕಡಲೆ ಹಿಟ್ಟು, ಉಪ್ಪು, ನೀರು ಹಾಕಿ ಬೆರೆಸ್ಕೊಂಡಿರುವಂತ ಮಿಶ್ರಣದಲ್ಲಿ ಅದ್ಬಿಟ್ಟು ಎಣ್ಣೆಲಿ ಡೀಪ್ ಫ್ರೈ ಹಾಕೋಣ. ಸೊ ಬೋಂಡಾ ಶೇಪಲ್ಲೇ ಬಂತು ಕವಿತಾ? ಓಕೆ, ಇದು ಜಾಸ್ತಿ ಬೆಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕೆ ಇದ್ರ ಒಳಗಡೆ ಎಲ್ಲ ಬಾಯ್ಲ್ ಆಗಿರೋದಲ್ವಾ, ಇನ್ನ ತುಂಬಾ ಚೆನ್ನಾಗಿರುತ್ತೆ. ಇದು ಆಗಿದೆ ಅಶ್ವಿನಿ. ಇವಾಗ ತೆಗೆದ್ಬಿಡೋಣ. ತೆಗಿಯೋಣ. ಪ್ಲೇಟ್ ಕೊಡ್ಲಾ? ಸೊ ಸಾಕ, ಇಷ್ಟ ಆದ್ರೆ ಸಾಕು, ಯಾಕಂದ್ರೆ ಒಳಗಡೆ ಆಲ್ರೆಡಿ ಬೆಂದಿರೋದ್ರಿಂದ ಇಷ್ಟ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಟ್ಕೋ. ಬರೀ ಅತ್ತೆನೇ ಹೊಗಳ್ತಾ ಇದ್ರಿ, ಮಾವನ್ ಹೊಗಳೇ ಇಲ್ಲ. ಸೊ ಇವಾಗ ಇದು ಮಾವನ್ಗೆ ಇಷ್ಟ ಪಾಪ ಇನ್ನೋಸೆಂಟ್. ಅಯ್ಯೋ, ನಾವೇನೇ ಮಾಡಿ ಹಾಕೊಂಡಿದೀರ ಅತ್ತೆ ಮಾವ, ನಾವ್ ಹಾಕಿದ್ ಗೆರೆ ದಾಟೋದಿಲ್ಲ. ನೀವ್ ಹಾಕಿದ್ ಗೆರೆ ನಿಮ್ ಮಾವ ಆಕ್ಚುಲಿ ಅತ್ತೆ ಕಂಪೇರ್ ಮಾಡಿದ್ರೆ ಮಾವ ತುಂಬಾ ಸಾಫ್ಟ್. ಅಶ್ವಿನಿ, ಬ್ರೆಡ್ ಬೋಂಡ ರೆಡಿ. ನೀವ್ ಕೊಡಲ್ವೇನ್ರಿ ಕವಿತಾ? ಕೊಡ್ತಾರೆ. ಕೊಡಿಪ್ಪ, ನಾನು ಖುಷಿಯಾಗಿ ತಿಂತೀನಿ. ಅಲ್ಲ, ನೀವಿಬ್ರು ಓರ್ಗಿತ್ತಿಯರ್ ಸೇರ್ಕೊಂಡು ಹಾಕೋ ಗೆರೆನ ಮಾವ ಅಂತೂ ದಾಟಲ್ಲ ಫಾರ್ ದ ಫಸ್ಟ್ ಟೈಮ್. ಓಕೆ, ಸೊ ತಿನ್ಲಾ? ಎಲ್ಲದಕ್ಕೂ ನೀವು ಇದೇ ತರ ನಂಗೆ ತುಂಬಾ ಟೆನ್ಷನ್ ಆಗುತ್ತೆ ಏನಾಗಿದೆ ಅಂತ. ಕವಿತಾ,
ಸೂಪರ್ ಯಾ. ಥ್ಯಾಂಕ್ಸ್. ನಾನು ಮಧ್ಯದಲ್ಲಿ ಸ್ವಲ್ಪ ಬಂದು ಪ್ರಿಪೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಕವಿತಾ ತಿನ್ನಲ್ವಾ? ನೀವು ಮಾಡಿರೋದ್ರಿ? ಸೂಪರ್. ಓಕೆ, ಸೂಪರ್ ಸೂಪರ್ ಸೂಪರ್. ಸೊ ಬರೀ ಇಬ್ರು ಇಲ್ಲಿ ಬಂದು ಮಾಡ್ಕೊಟ್ಟಂತ ಅಡಿಗೆ ಮಾತ್ರ ಅಲ್ಲ, ನೀವಿಬ್ರು ಕೂಡ ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ನೀವಿಬ್ಬರ ಮಧ್ಯೆ ಅಂದ್ರೆ ವೆರಿ ನೈಸ್. ಸೊ ಮಾಡೋ ಅಂತ ತರ್ಲೆಗಳು ವಾರ್ಗಿತ್ಯರು ಓಕೆ, ವಾರ್ಗಿತ್ಯರು ಅಂದಾಗ ವಾರ್ ಯಾವಾಗ್ಲೂ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಬಟ್ ನಿಜವಾಗ್ಲೂ ನೀವು ಬೋತ ಸೋ ಸ್ವೀಟ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಹಾಗೆ ನಿಮ್ಮಷ್ಟೇ ಮುದ್ದಾಗಿ ನಿಮ್ ಮಾಡ್ಕೊಟ್ಟಂತ 4 ರೆಸಿಪೀಸ್ ಕೂಡ ಇತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಗೆ ಈ ಅವಕಾಶ ಮಾಡಿಕೊಟ್ಟ ಜೀ ಕನ್ನಡ ವಾಹಿನಿಯವ್ರಿಗೆ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಕವಿತಾ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಇದೇ ಫಸ್ಟ್ ಅಡಿಗೆ ಮಾಡಕ್ ಬಂದಿದ್ದು. ಈ ವೇದಿಕೆಗೆ ಅವಕಾಶ ಮಾಡಿಕೊಡ್ತಂತ ಜಿ ಕನ್ನಡ ವಾಹಿನಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಮಗೂ ಖುಷಿ ಆಯ್ತು. ಸೊ ನಮ್ಮ ಕಡೆಯಿಂದ ನಿಮ್ಗೊಂದು ಪುಟ್ಟ ನೆನಪಿನ ಕಾಣಿಕೆ. ಅದ್ರ ಜೊತೆಗೆ ಕವಿತಾಗೇನೋ ಡ್ಯಾನ್ಸ್ ಮಾಡಕ್ ತುಂಬಾ ಇಷ್ಟ ಅಂತೆ. ಯಜಮಾನ್ರ ಮೇಲೆಲ್ಲ ಸುತ್ತಾದಾಗೆಲ್ಲ ಡ್ಯಾನ್ಸ್ ಸ್ಟೆಪ್ ಎಲ್ಲ ಮಾಡ್ತಾ ಇರ್ತಾರಂತೆ. ಅಂತ ಇಲ್ಲೂ ಕೂಡ ನನ್ನ ಜೊತೆ ಒಂದೆರಡು ಸ್ಟೆಪ್ ಹಾಕಿ ಇಬ್ರು ಕೂಡ ಅಂತ ಹೇಳ್ತಾ ಇವಳು ಹಾಕ್ತಾರೆ ಖಂಡಿತವಾಗ್ಲು. ಸೊ ನಿಮ್ಮನ್ನ ಒಂದ್ ಸ್ವಲ್ಪ ದಿಲ್ ಖುಷಿ ಪಡ್ಸಕ್ಕೆ ನಮ್ಮ ಕಡೆಯಿಂದ ನಿಮ್ಗೊಂದು ಪುಟ್ಟ ನೆನಪಿನ ಕಾಣಿಕೆ. ಆಶುಬೇದ್ರ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ಬಾಕ್ಸ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಬೋತ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, ಓರ್ಗಿತ್ತಿಯರು ಅಂದ ತಕ್ಷಣ ಬರೀ ಕಿತ್ತಾಟ ಮಾತ್ರ ಅಲ್ಲ, ಇಬ್ರು ಕೂಡ ಒಂದೇ ಅಡ್ಗೆ ಮನೇಲಿ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾ ಒಬ್ರು ಕಾಲ ಒಬ್ರು ಹೇಳಿದ್ರಲ್ಲ. ನಾನಂತೂ ಈ ಒಂದು ಸಂಚಿಕೆನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನೀವೇ ಕೂಡ ಎಂಜಾಯ್ ಮಾಡಿದ್ರ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ನಿಮ್ಮ ಫೇವ್ರೆಟ್ ಸೆಲೆಬ್ರಿಟೀಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ನಮ್ಮನ್ನ ಇನ್ ಜಿ ಕನ್ನಡ. ಟೇಕ್ ಕೇರ್, ಬಾಯ್.